ಪರಿಶುದ್ಧವಾದ ಗಂಗೆಯ ಮೂಲ ಯಾವುದು ಅಂತ ತಿಳಿದಿದ್ಯಾ? ಗಂಗೆಯ ಉತ್ಪತ್ತಿಗೆ ಕಾರಣವಾಗಿದ್ದು ವಿಷ್ಣು ರೂಪನಾದ ವಾಮನ ಅನ್ನೋದು ಗೊತ್ತಾ? ತಿಳಿಯೋದಕ್ಕೆ ಇವತ್ತಿನ ಪೂರ್ತಿ ಕತೆ ಕೇಳಿ. ಅದಿತಿಯ ಗರ್ಭದಲ್ಲಿ ಹುಟ್ಟಿದ ವಾಮನ ಒಮ್ಮೆ ಬಲಿಚಕ್ರವರ್ತಿ ಯಾಗ ಮಾಡುತ್ತಿದ್ದಾಗ ಆ ಸ್ಥಳಕ್ಕೆ ಆಗಮಿಸ್ತಾರೆ. ದಾನ ಕೇಳುವ ಮೂಲಕ ಬಲಿಯ ಅಹಂಕಾರ ಅಟ್ಟಡಗಿಸುವ ಕಾರಣಕ್ಕಾಗಿಯೇ ಒಟುವಿನಂತೆ ಬಂದಿದ್ದ ವಾಮನ. ಈ ವಿಷಯ ತಿಳಿದ ಅಸುರರ ಗುರು ಶುಕ್ರಾಚಾರ್ಯರು ಬಲಿಗೆ ಮೊದಲೇ ತಿಳಿಸಿ ಯಾವುದೇ ಕಾರಣಕ್ಕೂ ದಾನ ಕೊಡುವುದಕ್ಕೆ ಒಪ್ಪದಿರುವಂತೆ ಸೂಚಿಸುತ್ತಾರೆ. ಆದರೆ ಒಟ್ಟು ಬ್ರಾಹ್ಮಣನಾದ ವಾಮನ ಬಲಿಯ ಯಾಗಕ್ಕೆ ಬಂದು ಮೊದಲು ದಾನದ ಶ್ರೇಷ್ಠತೆಯನ್ನ ಅವನಿಗೆ ತಿಳಿಸಿ ತನಗೆ ತನ್ನ 3 ಪಾದದಷ್ಟು ಭೂಮಿ ಬೇಕೆಂದು ಕೇಳಲು ಬಲಿ ಕೂಡ ಇಲ್ಲವೆನ್ನದೆ ಒಪ್ಪಿಕೊಳ್ತಾನೆ. ನಂತರ ಬ್ರಹ್ಮಲೋಕ ಪರ್ಯಂತವಾಗಿ ವ್ಯಾಪಿಸುವಂತಹ ದೊಡ್ಡ ಶರೀರವನ್ನ ಹೊಂದಿ 1 ಪಾದದಿಂದ ಇಡೀ ಭೂಮಿಯನ್ನ ಮತ್ತು 2ನೇ ಪಾದದಿಂದ ಪೂರ್ತಿ ಅಂತರಿಕ್ಷವನ್ನ ಅಳೆದಿದ್ದ. ಇಲ್ಲಿ 2ನೇ ಪಾದದಿಂದ ಅಂತರಿಕ್ಷವನ್ನ ಅಳೆಯುವ ಸಮಯದಲ್ಲಿ ವಾಮನನ ಅವತಾರದಲ್ಲಿದ್ದ ವಿಷ್ಣುವಿನ ಕಾಲಿನ ಹೆಬ್ಬೆರಳ ಕೊನೆಯ ಭಾಗ ಬ್ರಹ್ಮಾಂಡದ ಪದರಕ್ಕೆ ತಾಗುತ್ತೆ. ತಕ್ಷಣವೇ ಬ್ರಹ್ಮಾಂಡದ ಪದರ ಸೀಳಿ 2 ಭಾಗಗಳಾದವು. ಸೀಳಿದ ಭಾಗದಿಂದ ಬ್ರಹ್ಮನು ಪರಿಶುದ್ಧವಾದ ನೀರಿನಿಂದ ವಾಮನನಿಗೆ ಅಭಿಷೇಕ ಮಾಡ್ತಾರೆ. ವಾಮನನಿಗೆ ಅಭಿಷೇಕವಾದ ಜಲ ಇಡೀ ಲೋಕವೇ ಪವಿತ್ರಪಡಿಸುವಂತಹ ಶಕ್ತಿ ಹೊಂದಿ ಮತ್ತು ಪ್ರವಾಹ ರೂಪವಾಗಿ ಹರಿದು ಮೇರು ಪರ್ವತದ ಶಿಖರದ ಮೇಲೆ ಬೀಳುತ್ತೆ. ಈ ಜಲವೇ ಗಂಗೆಯಾದದ್ದು. ಗಂಗೆಯ ಉತ್ಪತ್ತಿಗೆ ವಿಷ್ಣು ರೂಪನಾದ ವಾಮನ ಕಾರಣನಾಗಿದ್ದು.